ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದು ಸೂಪರ್ ಆಗಿರೋ ವಿಡಿಯೋಸ್ನ ತಗೊಂಡು ಬಂದಿದ್ದೀನಿ. ನೋಡಲಿಕ್ಕೂ ಖುಷಿಯಾಗುತ್ತೆ, ಹಾಗೆ ಕಣ್ಣು ತುಂಬ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಸೊ ಅದನ್ನು ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇದು ನಮ್ಮೂರ ದೇವಸ್ಥಾನ, ಮಹಾಲಕ್ಷ್ಮಿ ದೇವಸ್ಥಾನ ಅಂದರೆ ಫೇಮಸ್ಸು ನಮ್ಮದು ಚಿಕ್ಕಮಂಗ್ಳೂರಲ್ಲಿ. ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಫುಲ್ ಡೆಕೋರೇಟ್ ಎಲ್ಲ ಮಾಡಿದ್ರು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ವಾರ್ಷಿಕೋತ್ಸವ ಹೋಯಿತು ಅಂತ ಹೇಳಿ ಎಲ್ಲ ಗ್ರ್ಯಾಂಡಾಗಿ ಡೆಕೋರೇಟ್ ಎಲ್ಲ ಮಾಡಿ ಹೋಮ ಎಲ್ಲ ಮಾಡಿದರು. ತುಂಬಾ ರಶ್ ಇತ್ತು. ನಾವು ಹಾಗೆ ಒಳಗಡೆ ಹೋದ್ವಿ. ನೋಡ್ತಾ ಇರ್ಬೋದು ತುಂಬಾ ರಶ್ ಇತ್ತು. ಹಾಗೆ ಪೂಜೆ ಕೂಡ ಮಾಡ್ತಾಯಿದ್ರು. ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಸೊ ಇದು ನನ್ನ ತಂಗಿನೇ ವೀಡಿಯೋಸ್ ಎಲ್ಲ ಮಾಡಿರೋದು. ನಾನು ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಈ ಕಡೆ ಬಂದು ನಾನು ನನ್ನ ಮಗಳು. ತುಂಬಾ ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು ನೀವು. ಇದು ಅಷ್ಟೇ ಅಲ್ಲ, ಈ ಕಡೆ ಸುತ್ತಮುತ್ತ ಎಲ್ಲ ತೋರಿಸ್ತೀನಿ ನಿಮಗೆ ಹೇಗಿತ್ತು ಅಂತ ಹೇಳಿ. ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನೋಡ್ತಾ ಇರ್ಬೋದು ಲಕ್ಷ್ಮಿ ವಿಗ್ರಹಗಳನ್ನು ತುಂಬ ಚೆನ್ನಾಗಿ ಇಲ್ಲಿ ಅಮೃತ ಶಿಲೆಕಲ್ಲಲ್ಲಿ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ನೋಡ್ಬೋದು, ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಪ್ರತಿಯೊಂದಕ್ಕೂ ಒಂದೊಂದು ಸ್ಯಾರಿ ಹಾಕಿ ಅದಕ್ಕೆ ಅಲಂಕಾರ ಮಾಡಿರೋದೇ ನೋಡೋಕ್ಕೆ ಒಂದು ತುಂಬಾ ಚೆನ್ನಾಗಿದೆ. ಸೊ ನೋಡೋಣ ಹೇಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ದೇವ್ರು ಕೂಡ ಇಲ್ಲಿದೆ. ಒಂದೇ ದೇವಸ್ಥಾನದಲ್ಲಿ ಎಲ್ಲ ದೇವ್ರು ಕೂಡ ಇಟ್ಕೊಂಡು ಒಂದು ಪ್ರತಿಷ್ಠಾಪನೆ ಏನು ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಅಲ್ಲೇ ಪಕ್ಕದಲ್ಲಿ ಹಿಂದೆಗಡೆ ಇರೋದು. ನೋಡ್ತಾ ಇರ್ಬೋದು ನೀವು, ಇದು ಗಣೇಶ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಖಂಡಿತವಾಗ್ಲೂ ಒಂದು ಸಲ ಚಿಕ್ಕಮಂಗ್ಳೂರಿಗೆ ಬಂದರೆ ನೀವು ಹೋಗಿ ಬನ್ನಿ ಅಂತ ಹೇಳ್ತೀನಿ. ಸೊ ನೋಡಿ, ಇದು ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಇದು ಧನಲಕ್ಷ್ಮಿ. ಸೊ ಈ ಥರ ಲಕ್ಷ್ಮಿಗಳಿಗೆ ಎಲ್ಲಕ್ಕೂ ನೀಟಾಗಿ ಸೀರೆ ಉಡಿಸಿ, ಒಡವೆಗಳೇನಿದೆ ಅದನ್ನು ಹಾಕಿ, ತಾಳಿ ಆಗಿರ್ಬೋದು, ಒಡವೆ ಆಗಿರ್ಬೋದು, ತುಂಬಾ ಚೆನ್ನಾಗಿ ಹಾಕಿ ಡೆಕೋರೇಟ್ನ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ನೋಡಿದ್ರಲ್ಲ, ಅವಾಗ ನೋಡಿದ್ದೆ ಬೇರೆ ಲಕ್ಷ್ಮಿ, ಇವಾಗ ನೋಡಿ ವಿಜಯಲಕ್ಷ್ಮಿ ಇದು. ಸೊ ತುಂಬಾ ಚೆನ್ನಾಗಿದೆ. ಇದು ಗ್ರೀನ್ ಕಲರ್ ಸ್ಯಾರಿ ಹಾಕಿ ತುಂಬ ಚೆನ್ನಾಗಿ ಸೀರೆನ ಉಡಿಸಿ, ಆ ನರ್ಗೆಗಳು ಎಷ್ಟು ಚೆನ್ನಾಗಿ ನರ್ಗೆಗಳನ್ನು ಮಾಡಿರ್ತಾರೆ ಅಂದರೆ ತುಂಬಾ ಚೆನ್ನಾಗಿ ಉಡಿಸಿ ಆ ವಿಗ್ರಹನ ತುಂಬ ಚೆನ್ನಾಗಿ ಹೆಚ್ಚಾಗಿ ಇನ್ನೂ ಲುಕ್ಕಾಗಿ ಕಾಣಿಸೋ ಥರ ಮಾಡಿರ್ತಾರೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಇದು ಒಂದು ಆದಿಲಕ್ಷ್ಮಿ ಅಂತ ಹೇಳಿ, ಇದು ತುಂಬಾ ಚೆನ್ನಾಗಿದೆ. ಸೊ ನಾನು ಇವತ್ತು ಒಂದಿನ ರಶ್ ಆಗುತ್ತೆ ಅಂತ ಹೇಳಿ ಮತ್ತು ಇನ್ನೊಂದು ದಿನವೂ ಕೂಡ ವೀಡಿಯೋಸ್ನ ಮಾಡಲಿಕ್ಕೆ ಅಂತ ಹೋಗಿದ್ದೆ ನಾನು ದೇವಸ್ಥಾನಕ್ಕೆ ಫ್ರೀ ಇರೋ ಟೈಮಲ್ಲಿ. ಸೊ ನಾನು ನಿಮಗೆ ನೆಕ್ಸ್ಟ್ ಮುಂದೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಈ ಕಡೆ ಬಂದ್ವಿ. ಇದು ಫಸ್ಟ್ ರೌಂಡಲ್ಲಿರುವಂಥ ಲಕ್ಷ್ಮಿಗಳು. ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡು, ಥರ್ಡ್ ರೌಂಡ್, 3 ರೌಂಡ್ ಕೂಡ ಇದೆ. ನೋಡಿ, ಇದು ಲಕ್ಷ್ಮಿನೇ. ಆದರೆ ಇದು ನಾನು ಬೋರ್ಡ್ ನೀಟಾಗಿ ತೆಗಿಯೋಕ್ಕಾಗಲಿಲ್ಲ. ಸೊ ಗಡಿಬಿಡಿಯಲ್ಲಿ ತುಂಬ ರಶ್ ಇರೋದ್ರಿಂದ ಬೇಗ ವೀಡಿಯೋಸ್ನ ಮಾಡ್ಕೊಂಡು ಬಂದುಬಿಟ್ವಿ. ನೋಡ್ತಾ ಇರ್ಬೋದು, ಇದು ದೇವಸ್ಥಾನದ ಹಿಂಭಾಗದಲ್ಲಿ ಈ ಥರ ಒಂದು ವಿಗ್ರಹನ, ಸರಸ್ವತಿ ವಿಗ್ರಹನ ಕೆತ್ತಿದ್ದಾರೆ. ವೀಣೆ ಕೈಯಲ್ಲಿದೆ. ನೋಡ್ಬೋದು, ಇದು ಗಜಲಕ್ಷ್ಮಿ. ಸೊ ಆ ಕಡೆ ಈ ಕಡೆ ಆನೆಗಳನ್ನು ಇಟ್ಟಿದ್ದಾರೆ. ಸೊ ಅದಕ್ಕೆ ಗಜಲಕ್ಷ್ಮಿ ಅಂತ ಇದಕ್ಕೆ ಹೆಸರಿದೆ. ನೋಡ್ಬೋದು, ಇದು ಗ್ರೀನ್ ಕಲರ್, ಪ್ಯಾರೆಟ್ ಗ್ರೀನ್, ತುಂಬಾ ಚೆನ್ನಾಗಿದೆ. ಸೊ ತುಂಬ ಜನ ವಾರ್ಷಿಕೋತ್ಸವ ಇರೋದ್ರಿಂದ ತುಂಬ ಜನ ಬಂದಿದ್ದರು. ಪೂಜಾರಿಗಳೇ ತುಂಬ ಜನ ಇದ್ದರು. ಸೊ ಹಾಗಾಗಿ ತುಂಬಾ ಬ್ಯುಸಿ ಇತ್ತು ದೇವಸ್ಥಾನ, ತುಂಬ ರಶ್ ಕೂಡ ಇತ್ತು. ನಾನು ನನ್ನ ಮಗಳು ಕೂಡ ಪ್ರದಕ್ಷಿಣೆ ಹಾಕ್ತಾಯಿದ್ವಿ. ನೋಡ್ತಾ ಇರ್ಬೋದು. ನೋಡಿ, ಇದು ಪಿಂಕ್ ಕಲರ್ ತುಂಬಾ ಚೆನ್ನಾಗಿದೆ. ನೋಡಂತೂ ತುಂಬಾ ಖುಷಿಯಾಯಿತು. ಇದು ಧನಲಕ್ಷ್ಮಿ. ಸೊ ಎಲ್ಲ ಆಯಿತು, ಈ ಕಡೆ ಬಂದ್ವಿ. ಸೊ ಇದು ನೋಡಿ, ಶೃಂಗೇರಿ ಗುರುಗಳದ್ದು ಕೂಡ ಸ್ಟ್ಯಾಚ್ಯೂ ಥರ ಫೋಟೋ ಇದೆ. ನೋಡ್ತಾ ಇರ್ಬೋದು ನೀವು. ಇವಾಗ ಇದಕ್ಕೆ ಸರಸ್ವತಿ ಅಲಂಕಾರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಶಾರದೆ ಹೇಗಿರ್ತಾರೋ ಹಾಗೆ ಕಾಣ್ತಾಯಿತ್ತು. ಇದು ನಾವು ಇನ್ನೊಂದು ದಿನ ಫ್ರೀಯಾಗಿ ಹೋಗಿದ್ದಾಗ ದಿನದಲ್ಲಿ ತೆಗೆದಿರೋಂಥದ್ದು. ನೋಡಿ, ಇವಾಗ ಜನಗಳು ಯಾರೂ ಇಲ್ಲ, ತುಂಬಾ ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಇದು ಗಣಪತಿ, ಮಹಾಗಣಪತಿ ದೇವಸ್ಥಾನ ಅಂತಲೇ ನಾನು ನಿಮಗೆ ಫಸ್ಟೇ ಒಂದು ಸಲ ತೋರಿಸಿದ್ದೆ. ಸೊ ಇದು ನಾನು ನಿಮಗೆ ತೋರಿಸ್ತಿರೋದು ಏನಕ್ಕೆ ಅಂದರೆ, ಬೇರೆ ಟೈಮಲ್ಲಿ ಬಂದಾಗ ಫ್ರೀಯಾಗಿ ಎಷ್ಟು ನೀಟಾಗಿ ವೀಡಿಯೋಸ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೋಸ್ಕರ ಇದು ಮತ್ತೊಂದು ಸಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು.
ಸೊ ನನ್ನ ಮಗಳು ಕೂಡ ಪ್ರದಕ್ಷಿಣೆ ಹಾಕ್ತಾ ಬರ್ತಾ ಇದ್ಲು. ನಾನು ವೀಡಿಯೋಸ್ ಮಾಡ್ಕೊಂಡು ಬರ್ತಾಯಿದ್ದೆ. ನೋಡ್ತಾ ಇರ್ಬೋದು ನೀವು. ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ದೇವಸ್ಥಾನನ. ನೋಡೋಕ್ಕೆ ಒಳಗಡೆ ಹೋದ ತಕ್ಷಣ ಒಂದು ಖುಷಿ ಆಗುತ್ತೆ. ತುಂಬಾ ಹಳೆ ದೇವಸ್ಥಾನ ಅಂತ ಹೇಳ್ಬೋದು ಇದು. ನೋಡ್ತಾ ಇರ್ಬೋದು ಅವತ್ತು ನೋಡಿದ್ದಕ್ಕೂ ಇವತ್ತು ನೋಡಿದ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂಥೇಳಿ. ಸೊ ನಾನು ಜನ ಇರಲಿಲ್ಲವಲ್ಲ ಆ ಟೈಮಲ್ಲಿ ಬಂದೆ. ಇಲ್ಲಿ ನೋಡ್ಕೊಂಡು ಎಲ್ಲ ವೀಡಿಯೋಸ್ಗಳ್ನು ಸೊ ಎಲ್ಲ ಲಕ್ಷ್ಮಿನೂ ಕೂಡ ವೀಡಿಯೋಸ್ನ ಮಾಡ್ಕೊಂಡು ಬರ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ರಶ್ ಇದ್ದಾಗ ಬಂದರೆ ಏನಂದರೆ ವೀಡಿಯೋಸ್ನ ಮಾಡೋಕ್ಕಾಗಲ್ಲ. ಪ್ರತಿಯೊಂದಕ್ಕೂ ನೋಡಿ ದಾಸವಾಳ ಎಷ್ಟು ನೀಟಾಗಿ ಮುಡಿಸಿರ್ತಾರೆ. ಆ ಸೀರೆನೂ ಕೂಡ ಅಷ್ಟೇ ಚೆನ್ನಾಗಿ ಉಡ್ಸಿರ್ತಾರೆ. ತುಂಬ ಎಲ್ಲ ಸೇರಿ ಒಟ್ಟು 9 ಲಕ್ಷ್ಮಿಯರು ಇಲ್ಲಿ ಇದ್ದಾರೆ. ಅದಕ್ಕೆ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಅಂತಲೇ ಪ್ರಸಿದ್ಧವಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬ ಹಳೆ ದೇವಸ್ಥಾನ, ಬಟ್ ಈಗ ರೀಸೆಂಟಾಗಿ ಓಪನ್ ಆಗಿರೋದ್ರಿಂದ ಈಗ 8-9 ವರ್ಷ ಆಗಿದೆ ಓಪನ್ ಆಗಿ ಅಷ್ಟೇ. ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು. ಇವಾಗ ತುಂಬಾ ಜನ ಬರ್ತಾರೆ ಎಲ್ಲ ಕಡೆಯಿಂದನೂ. ತುಂಬಾ ಚೆನ್ನಾಗಿ ಫೇಮಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇಲ್ಲಿ ಗೌರಿ ಕೂಡ ಕೂರಿಸಿದ್ರು ಈ ಕಡೆ ಸೈಡಲ್ಲಿ. ನೋಡಿ ಗೌರಿ ಎಷ್ಟು ಚೆನ್ನಾಗಿ ಕೂರಿಸಿ ಪೂಜೆ ಎಲ್ಲ ಮಾಡಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ನಿಮಗೆ ಎಲ್ಲರೂ ಕೂಡ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹೇಳ್ತಾ, ನಿಮಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಕಮೆಂಟ್ ಹಾಕಿ. ನೋಡ್ತಿರ್ಬೋದು ಅವಾಗ ನಾನು ಇದ್ರಲ್ಲಿ ತೋರ್ಸೋಕ್ಕಾಗಲಿಲ್ಲ ಆವಾಗಲೇ ಶೃಂಗೇರಿ ಗುರುಗಳನ್ನು. ಸೊ ಇವಾಗ ತೋರಿಸ್ತಿದ್ದೀನಿ ನೋಡಿ. ಸೊ ಇವತ್ತು ಅಂದರೆ ಸ್ವಲ್ಪ ಕಡಿಮೆ ಜನ, ಅವತ್ತು ತುಂಬಾ ಜನ ಇದ್ದರು. ನೋಡ್ತಾ ಇರ್ಬೋದು ನನ್ನ ಮಗಳು ಬಂದ್ವಿ. ನನ್ನ ಮಗಳು ದೇವ್ರಿಗೆ ಕೈ ಮುಗಿತಾ ಇದ್ಲು. ಹೊಸಬ್ರು ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಿಕ್ಕಮಗಳೂರು ಹತ್ತಿರದಲ್ಲಿ ಯಾರಿದ್ರೂ ಕೂಡ ಬಂದು ಒಂದು ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.